ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಗ್ರೀಷ್ಮಾ ಕ್ರಿಯೇಟಿವ್ಸ್. ನನ್ನ ಹೆಸರು ನಳಿನಿ. ನಾನು ಇವತ್ತು ವಾಟರ್ನ ಹೇಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದು ತುಂಬ ಡೀಟೇಲ್ಡ್ ಆಗಿದೆ, ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಮೊದಲಿಗೆ ಒಂದು ಗ್ಲಾಸ್ ಗಾಜಿನ ಲೋಟದಲ್ಲಿ ನೀರನ್ನು ತಗೊಳ್ಳಿ. ಅದನ್ನು ಹಿಂಗೆ ಎಡಗೈಯಲ್ಲಿ ಇಟ್ಕೊಂಡು ಬಲಗೈಯಲ್ಲಿ ಅದನ್ನು ಮುಚ್ಚಿಟ್ಕೋಬೇಕು. ನಮ್ಮ ಹೃದಯ ಭಾಗದಲ್ಲಿ ಈ ರೀತಿ ಇಟ್ಕೋಬೇಕು. ನಿಮಗೆ ಗಂಗೆ ಮಂತ್ರ ಬಂದರೆ ಹೇಳಬಹುದು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ. ನಂತರ ಈ ನೀರಿನಲ್ಲಿ ವಿಶ್ವಶಕ್ತಿ, ನನ್ನ ಆತ್ಮಶಕ್ತಿ, ಪ್ರಾಣಶಕ್ತಿ, ಪ್ರಕೃತಿಯ ಶಕ್ತಿ, ಆಸ್ಟ್ರಲ್ ಸಮುದ್ರಗಳ ಶಕ್ತಿ, ಗಿಡಮೂಲಿಕೆಗಳ ಶಕ್ತಿ, ನದಿಗಳ ಶಕ್ತಿ ಸೇರುತ್ತಿದೆ. ಹಾಗೆ ನನ್ನ ಧ್ಯಾನ ಶಕ್ತಿ, ಆರೋಗ್ಯದ ಶಕ್ತಿ, ಸಂಪತ್ತಿನ ಶಕ್ತಿ ತುಂಬುತ್ತಿದೆ. ಅರಿವು, ಜ್ಞಾನ, ಪ್ರಜ್ಞೆ, ಸೃಜನಶೀಲತೆ, ಪ್ರೀತಿ, ಕಾಳಜಿ, ಧೈರ್ಯ ಮತ್ತು ವಾಕ್ಚಾತುರ್ಯ ಶಕ್ತಿಗಳು ತುಂಬುತ್ತಿದೆ. ಈ ನೀರು ಅಮೃತವಾಗಿ ಪರಿವರ್ತನೆಯಾಗಿದೆ. ಪಾನೀಯಂ ಅಮೃತಂ ಅಸ್ತು, ಪಾನೀಯಂ ಅಮೃತಂ ಅಸ್ತು, ಪಾನೀಯಂ ಅಮೃತಂ ಅಸ್ತು. ಇದನ್ನು ಕುಡಿದ ನಾನು ಶಕ್ತಿವಂತ, ಆರೋಗ್ಯವಂತಳಾಗುತ್ತಿದ್ದೇನೆ. ಹೀಗೆ ಸಂಕಲ್ಪ ಮಾಡಿ. ಇದರ ಜೊತೆಗೆ ನಿಮಗೆ ಏನು ಬೇಕು, ನಿಮ್ಮ ಸ್ವಂತ ಮನೆಯ ಕನಸಿರಬಹುದು, ನೀವು ಕಾರ್ ತಗೊಳ್ಳೋ ಕನಸಿರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ನ ಡೆವಲಪ್ಮೆಂಟ್ ಕನಸಿರ್ಬೋದು. ಅದು ನನಗೆ ಈಗಾಗಲೇ ನನಗೆ ಎಲ್ಲವೂ ಒಳ್ಳೆಯದೇ ಆಗಿದೆ ಅನ್ನೋ ರೀತಿಯಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ಕೊನೆಯದಾಗಿ ನಾವು ಅದಕ್ಕೆ ಗ್ರ್ಯಾಟಿಟ್ಯೂಡ್ನೇ ಹೇಳೋದನ್ನ ಮರೆಯಬಾರ್ದು. ಕೊನೆಯಲ್ಲಿ ನನ್ನ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುವ ಈ ವಿಶ್ವಶಕ್ತಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಇದನ್ನೆಲ್ಲ ನಾವು ಕಣ್ಣು ಮುಚ್ಚಿಕೊಂಡು ಮಾಡಬೇಕು. ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ನಾನು ನಿಮಗೆ ಕಣ್ಣು ತೆಕ್ಕೊಂಡೇ ನಾನು ಮಾಡ್ತಾಯಿದ್ದೀನಿ. ಆದರೆ ಪ್ರತಿದಿನ ನಾನು ಮಾಡೋದು ಕಣ್ಣು ಮುಚ್ಕೊಂಡೇ ಮಾಡೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಈ ರೀತಿ ವಾಟರ್ನ ಚಾರ್ಜ್ ಮಾಡಿ ನಿಮ್ಮ ಎಲ್ಲ ವಿಷಸ್ಸು ಫುಲ್ಫಿಲ್ ಆಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.